ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಒಂದು ಯುದ್ಧ ಮುಗಿದಿದೆ. ಇಸ್ರೇಲ್ ಇರಾನ್ ನಡುವೆ ಅದು ಹೇಗೋ ಅಂತೂ ಕದನ ವಿರಾಮ ಘೋಷಣೆಯಾಗಿದೆ. ಆದರೆ ಇದಕ್ಕೂ ಮೊದಲೇ ಆರಂಭವಾದ ಸುಮಾರು 3ಕ್ಕೂ ಹೆಚ್ಚು ವರ್ಷಗಳಿಂದ ನಡೀತಾ ಇರುವ ಒಂದು ಕದನ ಮಾತ್ರ ಇನ್ನೂ ನಿಲ್ಲುವ ಲಕ್ಷಣಗಳು ಕಾಣ್ತಿಲ್ಲ. ಅದೇ ರಷ್ಯಾ ಯುಕ್ರೇನ್ ಯುದ್ಧ. ಈ ಸಮರ ನಿಲ್ಲುವ ಬದಲು ದಿನದಿನಕ್ಕೂ ತೀವ್ರಗೊಳ್ತಿದೆ. ಅದಕ್ಕೆ ಜೂನ್ 29ರ ಭಾನುವಾರವೇ ಸಾಕ್ಷಿ. ಇದು ಯುಕ್ರೇನ್ನ ಚರಿತ್ರೆಯ ಪುಟಗಳಲ್ಲಿ ರಕ್ತದಿಂದ ಬರೆದಿಟ್ಟ ದಿನ. ಯುದ್ಧದ ಆರಂಭದಿಂದ ಇಂದಿನವರೆಗೂ ಕಂಡು ಕೇಳರಿಯದ ಅತ್ಯಂತ ಕ್ರೂರ, ಅತ್ಯಂತ ಭೀಕರ ದಾಳಿ ನಡೆದ ದಿನ. ಅದೇನು ದಾಳಿ, ಏನಿದು ಹೊಸ ಸಮಾಚಾರ ಅಂತ ನೋಡೋದಿಕ್ಕೂ ಮುನ್ನ ನೀವು ತಪ್ಪದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಶನಿವಾರ ಕಳೆದು ಭಾನುವಾರ ಆರಂಭ ಆಗಿತ್ತು. ಇನ್ನು ಬೆಳಕು ಹರಿದಿರಲಿಲ್ಲ. ಆದ್ರೆ ಯುಕ್ರೇನ್ ಅಂದು ಕರಾಳ ದಿನಕ್ಕೆ ಅಣಿಯಾಗ್ತಾ ಇತ್ತು. ಕಣ್ಣು ತೆರೆದಾಗ ಸಾವು ನೋವಿನ ಸದ್ದೆ ಕೇಳಿಸ್ತಿತ್ತು. 2022ರಲ್ಲಿ ಯುದ್ಧ ಆರಂಭವಾದಾಗಿನಿಂದ ರಷ್ಯಾ ಇಂಥ ರಾಕ್ಷಸಿ ದಾಳಿಯನ್ನ ಯಾವತ್ತೂ ನಡೆಸಿರಲಿಲ್ಲ. ನೂರಾರು ಡ್ರೋನ್ಗಳು ಮತ್ತು ಕ್ಷಿಪಣಿಗಳ ರೂಪದಲ್ಲಿ ಸಾವು ಆಕಾಶದಿಂದಲೇ ಸುರಿಯುತ್ತಿತ್ತು. ನಿಖರವಾಗಿ ಹೇಳಬೇಕು ಅಂದ್ರೆ 477 ಡ್ರೋನ್ಗಳು, 60 ಕ್ಷಿಪಣಿಗಳು ಅಂದು ಉಕ್ರೇನ್ ನೆಲವನ್ನ ಹೊಡುಕಿ ಬಂದಿದ್ವು. ಈ ದಾಳಿ ಎಷ್ಟು ಭೀಕರವಾಗಿತ್ತು ಅಂದ್ರೆ ರಾಜಧಾನಿ ಕೀವ್ನಿಂದ ಹಿಡಿದು ಪಶ್ಚಿಮದ ಲೀವ್ ವರೆಗೆ ದೇಶದ ಮೂಲೆ ಮೂಲೆಗೂ ಕ್ಷಿಪಣಿಗಳು, ಡ್ರೋನ್ಗಳು ನುಗ್ಗಿ ಬಂದಿದ್ವು. ಯುಕ್ರೇನ್ನ ಬಲಿಷ್ಠ ವಾಯುರಕ್ಷಣಾ ವ್ಯವಸ್ಥೆ ಆಕಾಶದಲ್ಲೇ ಒಂದು ಮಹಾಯುದ್ಧವನ್ನೇ ನಡೆಸುತ್ತಿತ್ತು. ಹಾಗಂತ ಈ ದಾಳಿಯಲ್ಲಿ ರಷ್ಯಾದ ಗುರಿ ಜನರು ಆಗಿರಲಿಲ್ಲ. ಬದಲಿಗೆ ಯುಕ್ರೇನ್ನ ಚೈತನ್ಯದ ಮೂಲವನ್ನ ನಾಶಪಡಿಸೋದು ಪುಟಿನ್ ಯೋಜನೆಯಾಗಿತ್ತು. ದೇಶದ ವಿದ್ಯುತ್ ಸ್ಥಾವರಗಳು, ಇಂಧನ ಪೂರೈಕೆಯನ್ನೇ ನಾಶ ಮಾಡೋದಿಕ್ಕೆ ರಷ್ಯಾ ಈ ದಾಳಿ ನಡೆಸಿತ್ತು. ಈ ಮೂಲಕ ಮುಂಬರುವ ಚಳಿಗಾಲದಲ್ಲಿ ಉಕ್ರೇನ್ ಜನರನ್ನ ಕತ್ತಲೆ ಮತ್ತು ಕೊರೆಯುವ ಚಳಿಯ ನರಕಕ್ಕೆ ತಳ್ಳೋದೇ ಕ್ರೆಮ್ಲಿನ್ನ ಕ್ರೂರ ಯೋಜನೆಯಾಗಿತ್ತು. ಈ ದಾಳಿಯಿಂದ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಧ್ವಂಸವಾಗಿದೆ. ಇದರಿಂದ ಜನರು ಕತ್ತಲೆಯಲ್ಲಿ ಮುಳುಗಿದ್ದಾರೆ. ಈತ ವಿದ್ಯುತ್ ಇಲ್ಲದೆ ಕೋಟ್ಯಂತರ ಜನರಿಗೆ ಕುಡಿಯುವ ನೀರಿಗೂ ಹಾಹಾಕಾರ ಶುರುವಾಗಿದೆ. ಹಾಗಂತ ಸಾವು ನೋವುಗಳು ಸಂಭವಿಸಿಲ್ಲ ಎಂದಲ್ಲ, ಅದು ಘಟಿಸಿ ಹೋಗಿದೆ. ಉಕ್ರೇನ್ ಎಷ್ಟೇ ಪ್ರತಿರೋಧ ಒಡ್ಡಿದ್ರೂ ಈ ಬೆಂಕಿಯ ಮಳೆಯಲ್ಲಿ ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ಓರ್ವ F-16 ಯುದ್ಧ ವಿಮಾನದ ಪೈಲಟ್ ದಾಳಿಯಲ್ಲಿ ಬಲಿಯಾದ್ರೆ ಇನ್ನು 12 ಜನ ಗಾಯಗೊಂಡಿದ್ದಾರೆ. ಇದರಲ್ಲಿ ಪುಟಾಣಿ ಮಕ್ಕಳು ಸೇರಿದ್ದಾರೆ. ಆದ್ರೆ ರಷ್ಯಾ ಯಾಕೆ ಅದು 3 ವರ್ಷ ಬಿಟ್ಟು ಇಂಥ ರಾಕ್ಷಸಿ ಹೆಜ್ಜೆ ಇಟ್ಟು? ಇದರ ಹಿಂದೆ 3 ಬಲವಾದ ಕಾರಣಗಳಿವೆ. ಮೊದಲನೆಯದ್ದು ಉಕ್ರೇನ್ಗೆ ಹೆಚ್ಚಾಗ್ತಾ ಇರುವ ಪಾಶ್ಚಿಮಾತ್ಯ ದೇಶಗಳ ಸಹಾಯ. ಎರಡನೆಯದ್ದು ಗಡಿಯಲ್ಲಿ ಗಸ್ತು ತಿರುಗುತ್ತಿರುವ ನ್ಯಾಟೋ ಪಡೆಗಳು. ಮೂರನೆಯದ್ದು ದೇಶದ ಜನರನ್ನ ಮೆಚ್ಚಿಸಲು ರಷ್ಯಾ ತನ್ನ ಶಕ್ತಿ ಪ್ರದರ್ಶನ ತೋರಲೇಬೇಕಾದ ಅನಿವಾರ್ಯತೆ. ಈ 3 ಕಾರಣಗಳನ್ನ ಮುಂದಿಟ್ಟು ಒಮ್ಮೆಂದೊಮ್ಮೆಲೆ ಯುಕ್ರೇನ್ ಮೇಲೆ ವ್ಲಾಡಿಮಿರ್ ಪುಟಿನ್ ಪಡೆ ಮುಗಿಬಿದ್ದಿದೆ. ಯುಕ್ರೇನ್ಗೆ ಶಕ್ತಿ ತುಂಬಲು ಜಗತ್ತು ಒಂದಾಗ್ತಾ ಇದ್ದಂತೆ ರಷ್ಯಾ ತನ್ನ ತಾಕತ್ತೇನೆಂದು ತೋರಿಸಲು ಈ ದಾಳಿ ನಡೆಸಿದೆ. ಇದೊಂದೇ ಅಲ್ಲ, ಕಳೆದ 1 ವಾರದಿಂದ ಉಕ್ರೇನ್ ಮೇಲೆ ರಷ್ಯಾದ ಆರ್ಭಟ ಜೋರಾಗಿದೆ. ಒಂದೇ ವಾರದಲ್ಲಿ 114 ಕ್ಷಿಪಣಿ, 1270 ಡ್ರೋನ್ ಹಾಗೂ 1100 ಬಾಂಬ್ಗಳು ಉಕ್ರೇನ್ನತ್ತ ತೂರಿ ಬಂದಿದೆ. ಇದು ಕೇವಲ ದಾಳಿಯಲ್ಲ, ಇದೊಂದು ಎಚ್ಚರಿಕೆಯ ಗಂಟೆ ಎಂಬುದು ಅಂತಾರಾಷ್ಟ್ರೀಯ ವಿಶ್ಲೇಷಕರ ಮಾತು. ಆದ್ರೆ ಇಷ್ಟೆಲ್ಲ ಆದ್ರೂ ಉಕ್ರೇನ್ ಮಾತ್ರ ತಾನು ತಲೆ ಬಗ್ಗಿಸಲ್ಲ ಅಂತ ಕೂತಿದೆ. ನಮ್ಮ ಧೈರ್ಯವನ್ನ ಮುರಿಯುವ ಹತಾಶ ಪ್ರಯತ್ನವಿದು ಅಂತ ಅಧ್ಯಕ್ಷ ಜೆಲೆನ್ಸ್ಕಿ ಗುಡುಗಿದ್ದಾರೆ. ಯುಕ್ರೇನ್ ಮತ್ತೆ ಪುಟಿದೇಳತ್ತೆ ಅಂತ ಆರ್ಭಟಿಸಿದ್ದಾರೆ. ಅಷ್ಟೇ ಅಲ್ಲ, ನೆರವು ನೀಡಿ ಅಂತ ಅಮೆರಿಕಕ್ಕೆ ಮನವಿಯನ್ನು ಮಾಡಿದ್ದಾರೆ. ರಷ್ಯಾದ ಈ ರಣಭೀಕರ ದಾಳಿಯನ್ನ ಹಲವು ದೇಶಗಳು ಖಂಡಿಸಿವೆ. ಆದ್ರೆ ಬರೀ ಖಂಡನೆಯ ಮಾತುಗಳು ಕ್ಷಿಪಣಿಗಳನ್ನ ತಡೆಯಬಲ್ಲವೆ. ಬಲಿಷ್ಠ ರಷ್ಯಾ ದಿನದಿನಕ್ಕೂ ಈ ಪರಿ ಮುಗಿಬೀಳ್ತಾ ಇರುವಾಗ ಪುಟ್ಟ ಉಕ್ರೇನ್ ಎಷ್ಟು ದಿನ ಗಟ್ಟಿಯಾಗಿ ನಿಲ್ಲಬಲ್ಲದು? ಸದ್ಯಕ್ಕಂತೂ ಉತ್ತರ ಗೊತ್ತಿಲ್ಲ. ಕಾಲವೇ ಇದನ್ನ ಹೇಳಬೇಕಿದೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.